ರವೀಂದ್ರನಾಥ್ ಟ್ಯಾಗೂರ್ ಅವರು ಅವರ ನೈಟ್ಹುಡ್ ಸ್ಥಾನಮಾನವನ್ನು ಯಾವ ಕಾರಣದಿಂದ ತ್ಯಜಿಸಿದರು? ಉತ್ತರ: ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಿಂದಾಗಿ. ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಅವಧಿಯಲ್ಲಿ ಭಾರತದಲ್ಲಿ ಆರ್ಥಿಕ ಬರಿದಾಗುವಿಕೆ ಸಿದ್ಧಾಂತ ಇದನ್ನು ಪ್ರತಿಪಾದಿಸಿದವರು ಯಾರು? ಉತ್ತರ: ದಾದಾಬಾಯ್ ನವರೋಜಿ. ಇವರನ್ನು ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದು ಕರೆಯುತ್ತಾರೆ. ಜವಾಹರಲಾಲ್ ನೆಹರು ಇವರು ಬರೆದ ಪುಸ್ತಕದ ಹೆಸರೇನು? ಉತ್ತರ: ಡಿಸ್ಕವರಿ ಆಫ್ ಇಂಡಿಯಾ. ಭಾರತೀಯ ರಾಷ್ಟ್ರೀಯತೆಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ: ದಾದಾಬಾಯ್ ನವರೋಜಿ. ಸ್ವರಾಜ್ ಈ ಪದವನ್ನು ಯಾರು ಸೃಷ್ಟಿಸಿದರು? ಉತ್ತರ: ಸ್ವಾಮಿ ದಯಾನಂದ ಸರಸ್ವತಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ ಮೊದಲ ಮುಸ್ಲಿಂ ವ್ಯಕ್ತಿ ಯಾರು? ಉತ್ತರ: ಬದರುದ್ದೀನ್ ತಯ್ಯಬ್ಜಿ. ಫರೈಜ್ ಚಳುವಳಿಯನ್ನು ಯಾರು ಪ್ರಾರಂಭಿಸಿದರು? ಉತ್ತರ: ಶಾಜಿ ಶರಿಯತುಲ್ಲಾ. ಬಂಗಾಳದ ವಿಭಜನೆಯನ್ನು ರದ್ದುಪಡಿಸಿದವರು ಯಾರು? ಉತ್ತರ: ಲಾರ್ಡ್ ಹಾರ್ಡಿಂಗ್. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಂಗ್ಲಿಷ್ ಭಾಷೆಯನ್ನು ಪರಿಚಯಿಸಿದವರು ಯಾರು? ಉತ್ತರ: ಲಾರ್ಡ್ ಮ್ಯಾಕ್ಲಿ. ಇವರನ್ನು ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಎಂದು ಕರೆಯುತ್ತಾರೆ. ಭಾರತೀಯ ಸನಾತನ ಸತಿ ಸಂಪ್ರದಾಯವನ್ನು ಯಾರು ನಿಲ್ಲಿಸಿದರು? ಉತ್ತರ: 1829ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್. ಬಿಹಾರದಲ್ಲಿ 1857ರ ದಂಗೆಯ ನೇತೃತ್ವ ವಹಿಸಿದವರು ಯಾರು? ಉತ್ತರ: ಕುನ್ವರ್ ಸಿಂಗ್. ಗಾಂಧೀಜಿ ಅಸಹಕಾರ ಚಳುವಳಿಯನ್ನು ಆರಂಭಿಸಿದ್ದು ಯಾವಾಗ? ಉತ್ತರ: ಆಗಸ್ಟ್ 1, 1920ರಲ್ಲಿ. ಬ್ರಿಟಿಷರ ಕಾಲದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿದ ಮೊದಲ ಭಾರತೀಯ ಯಾರು? ಉತ್ತರ: ಮೇಡಂ ಭಿಕಾಜಿ ರುಸ್ತುಂ ಕಾಮಾ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಕರು ಯಾರು? ಉತ್ತರ: ಎ.ಒ. ಹ್ಯೂಮ್. ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಬಿಹಾರದ ರೈತರನ್ನು ಯಾರು ಮುನ್ನಡೆಸಿದರು? ಉತ್ತರ: ಸ್ವಾಮಿ ವಿದ್ಯಾನಂದ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೆಯಿತು? ಉತ್ತರ: 1919ರಲ್ಲಿ ಮೈಕಲ್ ಓ ಡಯರ್ನಿಂದ. ಜೈಲಿನಲ್ಲಿ ಭಗತ್ ಸಿಂಗ್ ಅವರು ಬರೆದ ಪುಸ್ತಕದ ಹೆಸರೇನು? ಉತ್ತರ: ನಾನೇಕೆ ನಾಸ್ತಿಕನಾದೆ. ಲಾಲಾ ಲಜಪತ್ ರಾಯ್ ಅವರು ಬರೆದ ಪುಸ್ತಕದ ಹೆಸರೇನು? ಉತ್ತರ: ಅಸಂತೋಷದ ಭಾರತ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರು ಯಾರು? ಉತ್ತರ: ಶ್ರೀಮತಿ ಆ್ಯನಿ ಬೆಸೆಂಟ್. ಇದು 1917ರ ಕೋಲ್ಕತ್ತಾ ಅಧಿವೇಶನದಲ್ಲಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷೆ ಯಾರು? ಉತ್ತರ: ಸರೋಜಿನಿ ನಾಯ್ಡು. 1925ರ ಕಾನ್ಪುರ್ ಅಧಿವೇಶನದಲ್ಲಿ. ದಕ್ಷಿಣ ಭಾರತದಿಂದ ಹಿಂದಿರುಗಿದ ನಂತರ ಗಾಂಧೀಜಿ ಎಲ್ಲಿ ತಮ್ಮ ಮೊಟ್ಟಮೊದಲ ಯಶಸ್ವಿ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು? ಉತ್ತರ: ಚಂಪಾರಣ್ಯ, ಬಿಹಾರ. 1917ರಲ್ಲಿ. ದಂಡಿ ಸತ್ಯಾಗ್ರಹ ಯಾವಾಗ ಪ್ರಾರಂಭವಾಯಿತು? ಉತ್ತರ: ಮಾರ್ಚ್ 12, 1930ರಲ್ಲಿ. ಜೈ ಜವಾನ್ ಜೈ ಕಿಸಾನ್ ಈ ಘೋಷಣೆಯನ್ನು ನೀಡಿದವರು ಯಾರು? ಉತ್ತರ: ಲಾಲ್ ಬಹದ್ದೂರ್ ಶಾಸ್ತ್ರಿ. ಭಾರತೀಯ ಅಶಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ: ಬಾಲಗಂಗಾಧರ್ ತಿಲಕ್. ಆರ್ಥಿಕ ಸಾಮ್ರಾಜ್ಯಶಾಹಿಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಉತ್ತರ: ದಾದಾಬಾಯ್ ನವರೋಜಿ. ಅಣೆಕಟ್ಟುಗಳು ಆಧುನಿಕ ಭಾರತದ ದೇವಾಲಯ ಈ ಹೇಳಿಕೆಯನ್ನು ನೀಡಿದ ವ್ಯಕ್ತಿ ಯಾರು? ಉತ್ತರ: ಜವಾಹರಲಾಲ್ ನೆಹರು. ಭಾರತೀಯ ನಾಗರಿಕ ಸೇವೆಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ: ಲಾರ್ಡ್ ಕಾರ್ನ್ವಾಲಿಸ್. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ನೀಡಿದ ಘೋಷಣೆ ಏನು? ಉತ್ತರ: ಮಾಡು ಇಲ್ಲವೇ ಮಡಿ. ಅಖಿಲ ಭಾರತ ಸೇವೆಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ?
ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಭಾರತೀಯ ರಾಷ್ಟ್ರೀಯ ಸೇನೆಯ 1943ರಲ್ಲಿ ಎಲ್ಲಿ ಅಸ್ತಿತ್ವಕ್ಕೆ ಬಂದಿತು? ಉತ್ತರ ಸಿಂಗಾಪುರ. ಮಹಲ್ವಾರ್ ಪದ್ಧತಿಯನ್ನು ಪರಿಚಯಿಸಿದವರು ಯಾರು? ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಕ್. ಅಫ್ಘಾನಿಸ್ತಾನ ಮತ್ತು ಬ್ರಿಟಿಷ್ ಇಂಡಿಯಾ ನಡುವಿನ ರೇಖೆಯನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಡ್ಯೂರನ್ ಲೈನ್.